50ಕ್ಕೂ ಹೆಚ್ಚು ಜೆಸಿಬಿಗಳ ಮೂಲಕ ಈಗ ಚಿರಲ್ಮಲ ಪ್ರದೇಶದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಬಂಡೆಗಳ ಅಡಿಯಲ್ಲಿ ಮೃತದೇಹಗಳು ಸಿಲುಕಿರೋ ಶಂಕೆ ಇರೋ ಹಿನ್ನೆಲೆಯಲ್ಲಿ ನದಿ ಪಾತ್ರಕ್ಕೆ 10ಕ್ಕೂ ಹೆಚ್ಚು ಜೆಸಿಬಿಗಳನ್ನು ಕೊಂಡೊಯ್ಯಲಾಗ್ತಾ ಇದೆ. ಅಲ್ಲೆಲ್ಲ ಮೃತದೇಹಗಳನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಂತ ನೋಡಿ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಬಂದು ಬಿದ್ದಿದ್ದಾವೆ. ಅವೆಲ್ಲವೂ ಕೂಡ ಕಿಲೋಮೀಟರ್ ಗಟ್ಟಲೆ ಬಂದಿರೋದು. ಅದರ ಜೊತೆಗೆ ಏನಾದರೂ ಡೆಡ್ ಬಾಡೀಸ್ ಇದಾವ ಅಂತ ಚೆಕ್ ಮಾಡಲಾಗ್ತಾ ಇದೆ. ಅಲ್ಲಿ ಚೂರಲ್ಮಲೈ ನದಿಗೆ ಇವತ್ತು ಜೆಸಿಬಿಗಳು ಇಳಿತಾ ಇದ್ದಾವೆ. ಕಾರಣ ಬೃಹತ್ ಬಂಡೆಗಳ ನಡುವೆ ಅಥವಾ ಅದರ ಕೆಳಗಡೆ ಮೃತದೇಹಗಳು ಸಿಕ್ಕಾಕೊಂಡಿರ್ಬೋದು ಅನ್ನುವಂತಹ ಸಾಧ್ಯತೆ ಇತ್ತು. ಈ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಜೆಸಿಬಿಗಳನ್ನು ಚೂರಲ್ಮಲೈ ನದಿಗೆ ಇಳಿಸಲಾಗ್ತಾ ಇದೆ. ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇತ್ತು. ಜೊತೆಗೆ ಚೂರಲ್ಮಲೈ ಪ್ರದೇಶಕ್ಕೆ ಮಲ್ಪಾಡ್ ಭಾಗದಿಂದ ಜೆಸಿಬಿಗಳನ್ನ ಕರೆಸೋದಕ್ಕೂ ಕೂಡ ತುಂಬ ಕಷ್ಟ ಇದೆ. ಯಾಕಂದರೆ 10 ಕಿಲೋಮೀಟರ್ಗಳ ದುರ್ಗಮವಾದಂಥ ಹಾದಿ ಇದು. ಜೀಪ್ಗಳು ಬರೋದೇ ತುಂಬ ಕಷ್ಟದಂತಹ ಪರಿಸ್ಥಿತಿಗಳು. ಇಂಥ ಸಂದರ್ಭದಲ್ಲಿ ಜೆಸಿಬಿಗಳನ್ನು ಈ ಒಂದು ಸ್ಥಳಕ್ಕೆ ಕರೆಸೋದು ಬಹಳ ಕಷ್ಟವಿತ್ತು. ಅದರ ನಡುವೆಯೂ ಕೂಡ ಇವತ್ತು 10ಕ್ಕೂ ಹೆಚ್ಚು ಜೆಸಿಬಿಗಳು ಕೇವಲ ಚೂರಲ್ಮಲೈ ಪ್ರದೇಶಕ್ಕೇ ಬಂದಿರುವಂಥದ್ದು ಮತ್ತು ಉಳಿದಂತೆ ಬೇರೆ ಬೇರೆ ಪ್ರದೇಶಗಳಿಗೂ ಕೂಡ ಈಗಾಗಲೇ ಜೆಸಿಬಿಗಳು ತೆರಳಿದ್ದಾರೆ. ಯಾಕೆಂದರೆ ಇಂಥದ್ದೊಂದು ಬೃಹತ್ತಾದಂತಹ ಬಂಡೆಗಳೇ ಸಂಪೂರ್ಣವಾಗಿ ಗ್ರಾಮದ ಮೇಲೆ ಬಿದ್ದಿರುವಂಥ ಕಾರಣಕ್ಕೋಸ್ಕರವಾಗಿಯೇ ಎಲ್ಲಾದರೂ ಒಂದು ಕಡೆಯಲ್ಲಿ ಈ ಒಂದು ಬಂಡೆಗಳ ಅಡಿಯಲ್ಲಿ ಮೃತದೇಹಗಳು ಇರ್ಬೋದೇನೋ ಅನ್ನುವಂತಹ ಶಂಕೆ ಭಾಳ ದಟ್ಟವಾಗ್ತಾ ಇದೆ. ಹೀಗಾಗಿಯೇ ಪ್ರಮುಖವಾಗಿ ಜೆಸಿಬಿಗಳನ್ನು ಈಗ ಚೂರಲ್ಮಲೈ ನದಿಗೆ ಇಳಿಸಲಾಗಿರುವಂಥದ್ದು. ಚೂರಲ್ಮಲೈ ಯಾಕಂದರೆ ಕಲ್ಲುಗಳನ್ನು ಶೇಕ್ ಮಾಡುವಂಥದ್ದು ಅಥವಾ ಈ ಒಂದು ನದಿಯ ಕಲ್ಲುಗಳ ನಡುವೆ ಏನಾದರೂ ಮೃತದೇಹಗಳು ಊತಿರ್ಬೋದು ಅನ್ನುವಂಥದ್ದರ ಕಾರ್ಯಾಚರಣೆಯನ್ನು ಮಾಡಿಸುವಂಥದ್ದು. ಈಗ ನಾನು ಮತ್ತೊಂದು ಚೂರಲ್ಮಲೈ ನದಿಯ ಮತ್ತೊಂದು ಭಾಗದಲ್ಲಿ ಜೆಸಿಬಿಗಳ ಕಾರ್ಯಾಚರಣೆ ಏನಿದೆ ನಾನು ತೋರಿಸ್ತಾ ಹೋಗ್ತೀನಿ. ಈ ಕಡೆ ಭಾಗದಲ್ಲೂ ಕೂಡ 2 ಜೆಸಿಬಿಗಳು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಏನಂದರೆ ಕಳೆದ 2 ದಿನಗಳಿಂದಲೂ ಕೂಡ ಮಲೈ ಪ್ರದೇಶಕ್ಕೆ ಜೆಸಿಬಿಗಳು ಬಂದಿರಲಿಲ್ಲ. ಯಾಕೆಂದರೆ ಜೆಸಿಬಿಗಳ ಮೂಲಕವಾಗಿಯೇ ಕಾರ್ಯಾಚರಣೆ ಅತ್ಯಂತ ವೇಗವನ್ನು ಪಡೆಯುವಂಥದ್ದು. ಹಾಗಾಗಿ ಈ ಕಡೆ ಭಾಗದಲ್ಲಿ ಚೂರಲ್ಮಲೈ ನದಿಯ ಮತ್ತೊಂದು ಭಾಗದಲ್ಲಿ 2 ಜೆಸಿಬಿಗಳ ಮೂಲಕವಾಗಿ ಕಾರ್ಯಾಚರಣೆಯನ್ನು ಮಾಡಿಸಲಾಗ್ತದೆ. ಇನ್ನೊಂದು 4-5 ಜೆಸಿಬಿಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಬಿಟ್ಟು ಆ ಮೂಲಕವಾಗಿ ಮೃತದೇಹಗಳ ಹುಡುಕಾಟುವಂತಹ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತಿನಿಂದ ಶುರು ಮಾಡಲಾಗಿದೆ. ಯಾಕಂದರೆ ಕೇವಲ ನೀರಿನ ರಭಸ ಮಾತ್ರ ಅಲ್ಲ, ಬೃಹತ್ತಾದಂಥ ಕಲ್ಲುಗಳೇ ಚೂರಲ್ಮಲೈ ಗ್ರಾಮದ ಮೇಲೆ ಬಿದ್ದಿರುವಂತಹ ಕಾರಣಕ್ಕೋಸ್ಕರವಾಗಿಯೇ ಆ ಕಲ್ಲುಗಳ ಅಡಿಯಲ್ಲಿ ಮೃತದೇಹಗಳು ಇರುವಂತಹ ಸಾಧ್ಯತೆಗಳು ತುಂಬ ದಟ್ಟವಾಗಿದ್ದಾವೆ. ಹೀಗಾಗಿಯೇ ಜೆಸಿಬಿಗಳ ಕಾರ್ಯಾಚರಣೆ ಇವತ್ತಿನಿಂದ ಶುರುವಾಗಿದೆ. 10ಕ್ಕೂ ಹೆಚ್ಚು ಜೆಸಿಬಿಗಳು ಕೇವಲ ಚೂರಲ್ಮಲೈ ಪ್ರದೇಶದ ವ್ಯಾಪ್ತಿಗೆ ಬಂದಿದ್ದಾವೆ. ಈ ಒಂದು ಪ್ರದೇಶದ ನದಿಯ ವಿಸ್ತಾರದ ಪ್ರದೇಶಗಳಲ್ಲೇ ಈ ಒಂದು ಕಾರ್ಯಾಚರಣೆ ಇವತ್ತು ಆರಂಭವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್.